ಕೊಲೆ ಆರೋಪಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲೇನು ಪ್ರದೋಷ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಸಿಗಲಿಲ್ಲ ದರ್ಶನ್ ಪಾಲಿಗೆ. ಅದನ್ನ ಪ್ರಶ್ನಿಸಿ ಮಾಫಿ ಸಾಕ್ಷಿ ಪರಿಗಣಿಸುವಾಗ ದರ್ಶನ್ ವಾದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ತುರ್ತು ವಿಚಾರಣೆಗೆ ಹಿರಿಯ ವಕೀಲ ಹಶ್ಮತ್ ಪಾಷಾ ಮನವಿ ಮಾಡಿದ್ದಾರೆ. ಪ್ರಕ್ರಿಯೆ ಲೋಪದೋಷಗಳ ಬಗ್ಗೆ ವಾದಿಸೋದಕ್ಕೆ ಅವಕಾಶ ಕೇಳಿದ್ವಿ, ವಾದಕ್ಕೆ ಅನುಮತಿ ನೀಡದೇ ಇರೋದ್ರಿಂದ ಮೇಲ್ಮನವಿ ಸಲ್ಲಿಕೆ ಮಾಡ್ತಿರೋದಾಗಿ ತಿಳಿಸಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ನಿಗದಿಪಡಿಸಿದೆ. ಎಸ್ಪಿಪಿಗೆ ಮಾಹಿತಿ ನೀಡೋದಕ್ಕೆ ಅರ್ಜಿದಾರರ ಪರ ವಕೀಲರಿಗೆ ಸೂಚನೆ ಕೂಡ ನೀಡಲಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಹಾಕಿದ್ರು, ಆ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಆದರೆ ಈ ಆಕ್ಷೇಪಣಾ ಅರ್ಜಿಗೆ ಅವಕಾಶ ಇಲ್ಲ ಅಂತ ಸಿಸಿಎಚ್ ಕೋರ್ಟ್ ಆದೇಶವನ್ನು ಕೊಟ್ಟ ಬೆನ್ನಲ್ಲೇ ಅದನ್ನು ಪ್ರಶ್ನಿಸಿ ಈಗ ಮೇಲ್ಮನವಿ ಅರ್ಜಿ ಹಾಕೊಂಡಿದ್ದಾರೆ ದರ್ಶನ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ದೂರವಾಣಿ ಸಂಪರ್ಕದಿದ್ದಾರೆ. ರಮೇಶ್, ದರ್ಶನ್ಗೆ ಇದ್ದಂತಹ ಅವಕಾಶ ಅಂತಂದ್ರೆ ಇದಕ್ಕೆ ಮೇಲ್ಮನವಿ ಹೋಗುವಂಥದ್ದು, ಏನು ಅರ್ಜಿಯಲ್ಲಿ ಪ್ರಮುಖವಾದಂತಹ ಅಂಶಗಳು ಕಂಡು ಬರ್ತಾ ಇದೆ? ಪ್ರತಿಮಾ, ಮೊನ್ನೆ ಅಷ್ಟೇನೆ ಕೋರ್ಟು ದರ್ಶನ್ ಕೇಳಿದ್ದಂತ ಮನವಿಯನ್ನ ತಿರಸ್ಕರಿಸಿತ್ತು. ಈ ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ತನ್ನ ಆಕ್ಷೇಪಣೆಯನ್ನ, ತನ್ನ ಮನವಿಯನ್ನ ಕೂಡ ಪರಿಗಣಿಸಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೋರ್ಟ್ನಲ್ಲಿ ಒಂದು ವಾದವನ್ನ ಮಾಡಿದ್ರು. ಕೋರ್ಟ್ ಈ ಮನವಿಗೆ ತಿರಸ್ಕಾರ ಮಾಡಿತ್ತು. ಹೀಗಾಗಿ ಅವರು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೋಸ್ಕರನೇ ಅವರು ಮಾಫಿ ಸಾಕ್ಷಿ ಪರಿಗಣನೆಯನ್ನ ಒಂದು ವಾರ ಮುಂದೂಡಿ ಅಂತೇಳಿ ಮೊನ್ನೆ ಮನವಿ ಮಾಡಿದ್ರು. ಹೀಗಾಗಿ ಮಾಫಿ ಸಾಕ್ಷಿ ಪರಿಗಣನೆ ವಿಚಾರವನ್ನ ಮಂಗಳವಾರಕ್ಕೆ ಕೋರ್ಟ್ ಮುಂದೂಡಿದೆ. ಇದೇ ರೀತಿ ಇವತ್ತು ಹೈಕೋರ್ಟ್ನಲ್ಲಿ ತುರ್ತು ವಿಚಾರಣೆಗೆ ಮನವಿ ಮಾಡಿದ್ರು. ಇವತ್ತು ಮಧ್ಯಾಹ್ನ 2:30ಗೆ ತುರ್ತು ವಿಚಾರಣೆ ನಡೆಯುತ್ತೆ. ಇವರು ವಾದ ಏನಂತಂದ್ರೆ, ಮಾಫಿ ಸಾಕ್ಷಿ ಏನು ಕೋರ್ಟ್ ಪರಿಗಣನೆ ಮಾಡುತ್ತೆ, ಇದು ನಮ್ಮ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ, ಆರೋಪಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹೀಗಾಗಿ ಇದನ್ನ ತೀರ್ಮಾನ ಮಾಡೋದಕ್ಕೆ ಮುಂಚೆ ಲೋಪದೋಷಗಳ ಬಗ್ಗೆ, ಪ್ರಕ್ರಿಯೆ ಹೇಗಿರಬೇಕು ಅನ್ನೋ, ಅದ್ರಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ಅದ್ರ ಬಗ್ಗೆ ವಾದ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ. ಹೀಗಾಗಿ ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನ 2:30 ನಂತರ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಆಗ ಹೈಕೋರ್ಟ್ ಏನ್ ಆದೇಶ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹೈಕೋರ್ಟ್ ಏನ್ ಆದೇಶ ಕೊಡುತ್ತೆ ಅದು ದರ್ಶನ್ ಟ್ರಯಲ್ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಹೀಗಾಗಿ ಇವತ್ತಿನ ವಿಚಾರಣೆ ಏನಿದೆ ಅದು ಬಹಳ ಮಹತ್ವದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ನಿಗದಿಪಡಿಸಿದೆ. ಅಲ್ಲೇನಾಗತ್ತೆ? ದರ್ಶನ್ ಮಾಫಿ ಸಾಕ್ಷಿ ಆಕ್ಷೇಪಣೆಗೆ ಅರ್ಜಿಗೆ ಅವಕಾಶ ಕೊಡಲಾಗತ್ತಾ? ತುರ್ತು ವಿಚಾರಣೆಗೆ ಹಿರಿಯ ವಕೀಲರು ಮನವಿಯನ್ನು ಮಾಡಿದ್ರು. ಪ್ರಕ್ರಿಯೆ ಲೋಪದೋಷಗಳ ಬಗ್ಗೆ ವಾದಿಸೋದಕ್ಕೆ ಅವಕಾಶ ಕೇಳಿದ್ವಿ, ಸಿಕ್ಕಿಲ್ಲ. ವಾದಕ್ಕೆ ಅನುಮತಿ ಕೊಡದಿರೋದ್ರಿಂದ ಮೇಲ್ಮನವಿ ಸಲ್ಲಿಸೋದಾಗಿ ತಿಳಿಸಿದ್ರು. ಮಧ್ಯಾಹ್ನ 2:30ಕ್ಕೆ ಈ ಬಗ್ಗೆ ಸ್ಪಷ್ಟನೆ ಸಿಗಲಿದೆ.